ಸಿಎಂ ವಿರುದ್ಧ ಇಡಿನಲ್ಲಿ ಎಫ್ಐಆರ್ ಆಗಿದೆ. ವಿರೋಧ ಪಕ್ಷದ ರಾಜೀನಾಮೆಗೆ ಆಗ್ರಹ ಮಾಡಿದ್ದಾರೆ. ಅದೇ ಪತ್ರಿಕೆಯಲ್ಲಿ ನೋಡಿದೆ ಬೆಳಗ್ಗೆ. ಇಡಿ ಅವರು ಲೋಕಾಯುಕ್ತದಲ್ಲಿ ಎಫ್ಐಆರ್ ಮಾಡಿದಲ್ಲಿ ಇಡಿ ಅವರು ಅದೇ ಥರ ಮಾಡಿದ್ದಾರೆ ಅಂತ ನೋಡಿದೆ. ಸೊ ಇದೊಂದು ಕಾನೂನಾತ್ಮಕ ಪ್ರಕ್ರಿಯೆ. ಕಾನೂನು ಪ್ರಕಾರ ಏನು ಮಾಡಬೇಕು ಅದನ್ನು ಮಾಡ್ತೀವಿ. ಅದು ನನಗೆ ಆಶ್ಚರ್ಯಕರ ಸಂಗತಿ. ಬಹುತೇಕ ಅವರೊಬ್ಬರು ಒಬ್ಬ ಸಾಧ್ವಿ ಮಹಿಳೆ, ಎಂದು ಯಾರ ಜೊತೆಲೂ ಸಂಪರ್ಕ ಬಂದವರಲ್ಲ, ಎಲ್ಲೂ ಇಂಟರ್ಫಿಯರ್ ಆದವರಲ್ಲ, ಎಲ್ಲೂ ಕಾಣಿಸ್ಕೊಂಡವ್ರಲ್ಲ. ಅವರು ಅಣ್ಣ ತಂಗಿ ಅವರ ನಡುವೆ ಆದದ್ದು ಇದನ್ನೆಲ್ಲ ಊಹಿಸಿರ್ಲಿಕ್ಕಿಲ್ಲ. ಅವರು ಎಲ್ಲ ನೋಡಿ ಅವರು ಮನಸ್ಸಿಗೆ ಘಾಸಿ ಆಗಿರ್ಬೋದು. ನಮ್ಮ ಮನೆತನದಲ್ಲಿ ಈ ಥರ ಎಂದು ನಾವು ಜನವಿರೋಧಿ ಆಗಲಿ, ಆಸ್ತಿ ಅಧಿಕಾರಕ್ಕೆ ಆಸೆ ಪಟ್ಟಾಗಲಿ ನಾವು ಏನೂ ಮಾಡೇ ಇಲ್ಲ. ಇಷ್ಟೆಲ್ಲ ಗೊಂದಲಾಗಿ ನಮ್ಮ ಪತಿ ಪ್ರಾಮಾಣಿಕವಾಗಿ ಜನಸೇವೆ ಮಾಡ್ತಾ ಬಂದರು. ಕಳಂಕ ಬಂದೇ ಇಲ್ಲ ಅವ್ರಿಗೆ. ಈ ಒಂದು ಕ್ಷುಲ್ಲಕ ಕಾರಣಕ್ಕೆ ಇಷ್ಟ ಆಗುತ್ತೆ ಅಂತ ಅವ್ರಿಗೆ ಗೊತ್ತಿಲ್ಲ. ಬಹುತೇಕ ಮನನೊಂದು ಹಿಂಸೆ ಪಟ್ಟು ಆ ಥರ ಮಾಡಿರ್ಬೋದು ಅಂತ ಅನಿಸಿದೆ ನನಗೆ. ವಾಪಸ್ ಕೊಟ್ಟಿರೋ ಕಾರಣಕ್ಕೋಸ್ಕರ ತಪ್ಪು ಮಾಡಿದೀವಿ, ಹಂಗಾಗಿ ವಾಪಸ್ ಕೊಟ್ಟಿದೀವಿ ಅಂತ ಮೆಸೇಜ್ ಕೊಟ್ಟಿದ್ದಾರೆ ಅಂತ ಮಾತನ್ನ ಹೇಳ್ತಾ ಇದ್ದಾರೆ ಬಿಜೆಪಿ ಮತ್ತೆ ಜೆಡಿಎಸ್. ಈ ನಾಲ್ಗೆಯಲ್ಲಿ ಮುಳ್ಳಿದೀಯಾ? ಇದನ್ನು ಮುಳ್ಳು ಕಾಣ್ತವ, ಎತ್ತಲಾಗಬೇಕಾದ್ರೂ ತಿರುಗಿಸ್ಬೋದು. ಆದ್ರೆ ಕಾನ್ಸಿಯಸ್ ಅನ್ನೋದು ಒಂದಿರ್ತದಲ್ಲ, ಆತ್ಮಸಾಕ್ಷಿ ಅನ್ನೋದು ಒಂದಿರುತ್ತಲ್ಲ, ಸೊ ಅದು ಇಂಪಾರ್ಟೆಂಟ್. ಅಲ್ಲಿ ಮೊದಲೇ ಕೊಡ್ಬೋಯ್ತು. ಆತ್ಮಸಾಕ್ಷಿ ಇದ್ರೆ ಇಡೀ ಪ್ರಕರಣ, ಲೋಕಾಯುಕ್ತ ಪ್ರಕರಣ ದಾಖಲಿಸೋ ಮೊದಲೇ ಕಾನ್ಸಿಯಸ್ ಬರ್ತಿರ್ಬೋದು ಸರ್. ಈ ತರ ರಾಜಕೀಯ ಗದಾಪ್ರಹಾರ ದಿಲ್ಲಿಯಿಂದ ರಾಜಭವನದಿಂದ ಇಲ್ಲಿ ತನಕ ಮಾಡೋದು ಗೊತ್ತಿಲ್ವಲ್ಲ. ಏನಾದ್ರು ತಪ್ಪಾದ ತಕ್ಷಣ ಸರ್ಕಾರನ ಕಿತ್ತಾಕ್ಬಿಡಿನಲ್ಲಿ ಅವ್ರು ಕೊಟ್ಟೈತಾರ? ಅಡ್ಮಿನಿಸ್ಟ್ರೇಟಿವ್ ಲ್ಯಾಬ್ಸ್ ಆಗ್ತಷ್ಟೇ ಮಾಡಿದಾರ ಇತಿಹಾಸದಲ್ಲಿ? ಇಟ್ಸ್ ಪೊಲಿಟಿಕಲಿ ಮೋಟಿವೇಟೆಡ್ ರಾಜಕೀಯ ಒಂದು ಕಾನ್ಸ್ಪಿರಸಿ. ಮನ್ಸಿಗೆ ನೋವಾಗಲ್ವಾ? ಇಡೀ ಒಂದು ಫ್ಯಾಮಿಲಿ ವಿಚಾರವನ್ನ ನೀವು ಇಡೀ ಸರ್ಕಾರದ ಇಶ್ಯೂ ತರ ನೀವು ಟೇಕಪ್ ಮಾಡಿದ್ರೆ ಮೊದಲು ನಿಮ್ ತಪ್ಪು ಅಂತ ಅನ್ಸಲ್ಲ ಸರ್? ಅದು ನಿಮ್ಮ ಅಭಿಪ್ರಾಯ, ಪರ್ಸೆಪ್ಷನ್ ನಿಮ್ದು. ಅದು ಸಿದ್ದರಾಮಯ್ಯ ಇಸ್ ಎ ಚೀಫ್ ಮಿನಿಸ್ಟರ್. ಈಸ್ ರನ್ನಿಂಗ್ ದಿ ಗವರ್ಮೆಂಟ್, ಈಸ್ ಹೆಡಿಂಗ್ ದಿ ಕಾಂಗ್ರೆಸ್ ಗವರ್ಮೆಂಟ್. ಇಟ್ಸ್ ಎ ಪಾರ್ಟಿ ಹಿತ ಇದೆ, ಸರ್ಕಾರದ ಹಿತ ಇದೆ, ಕ್ರೆಡಿಬಿಲಿಟಿ ಇಮೇಜ್ ಇದೆ. ನಾವು ಜನರು ಕೊಟ್ಟಂತ ಆಶ್ವಾಸಗಳನ್ನ 5 ಗ್ಯಾರಂಟಿ ಕೊಟ್ಟಿದ್ದೀವಿ. 1,32,00,000 ಜನ ಯಾರಿಗೆ ಮಾಸಿಕ ಆದಾಯ ಇರಲಿಲ್ವೋ ಆ ಜನರಿಗೆ ಮಾಸಿಕ ಆದಾಯ ಬರುತ್ತಲ್ಲಿ ಬೇಸಿಕ್ ಯೂನಿವರ್ಸಲ್ ಇನ್ಕಮ್ ಬರೋ ಥರ ತಗೊಂಡು ಈ ಐತಿಹಾಸಿಕ ನಿರ್ಧಾರಗಳು ಜನಸಾಮಾನ್ಯ ಪರ ಇಷ್ಟೆಲ್ಲ ಮಾಡಿ ನಾವು ಏಕಾಏಕಿ ರಾಜಕೀಯ ಗದಾಪ್ರಹಾರ ಮಾಡಿದ್ರೆ ಯಾವುದೋ ಚುನಾವಣೆಗಳನ್ನು ಗಮನದಲ್ಲಿಟ್ಕೊಂಡು ನೆಲಮಂಗಲದ ಗಲಾಟಿನ ಹರಿಯಾಣದಲ್ಲಿ ಮಾತಾಡ್ತಾರೆ, ಮಹಾರಾಷ್ಟ್ರದಲ್ಲಿ ಮಾತಾಡ್ತಾರೆ, ಜಮ್ಮು ಕಾಶ್ಮೀರ. ಈ ಸಣ್ಣ ಪುಟ್ಟ ಸ್ಟೇ ಇನ್ಸಿಡೆಂಟ್ ಆಗೋದಿಲ್ಲ. ಈಸ್ ಇಟ್ ಪೊಲಿಟಿಕಲಿ ಮೋಟಿವೇಟೆಡ್ ಇಶ್ಯೂಸ್? ಈಗ ಮುಂದಿನ ಕಾನೂನು ಹೋರಾಟ ಎಲ್ಲ ಹೆಂಗಿರುತ್ತೆ ಸರ್? ಈಗ ಈ ವಿಚಾರದಲ್ಲಿ ಮತ್ತೆ ಪಕ್ಷ ಸ್ಟ್ಯಾಂಡ್, ಹೈಕಮಾಂಡ್ ಮುಂದಿನ ಪಕ್ಷ ಹೈಕಮಾಂಡು ಸಿದ್ದರಾಮಯ್ಯವರ ನಾಯಕದ ಪರವಾಗಿ ಗಟ್ಟಿಯಾಗಿ ಯುನೈಟೆಡ್ ಆಗಿ ಇದೆ. ಕಾನೂನು ತಜ್ಞರ ಜೊತೆಯಲ್ಲಿ ಚರ್ಚೆ ಮಾಡಿ ಕಾನೂನಾತ್ಮಕ ಹೋರಾಟಗಳನ್ನ ಮಾಡ್ತೀವಿ. ಅದು ಕಾನೂನು ಏನು ಹೇಳ್ತದೆ, ಲೋಕಾಯುಕ್ತ ತನಿಖೆ ಮಾಡ್ತಾರೆ, ಯಾವ ಸರಿ ಇಲ್ಲ ಅಂತ ಕಾನೂನು ಮುಖಾಂತರ ಗೊತ್ತಾಗಬೇಕಲ್ಲ. ಕಾನೂನು ಹೋರಾಟ ಇದ್ದೇ ಇರ್ತದೆ. ಈಗ ಪಾದಯಾತ್ರೆಗೆ ನೀವು ಕೌಂಟರ್ ಮಾಡಿ ಜನಾಂದೋಲನ ಮಾಡಿದ್ರು, ಮುಖ್ಯಮಂತ್ರಿಗಳು ತಪ್ಪೇ ಇಲ್ಲ ಇದು ಅಂತ. ಸೈಟ್ ವಾಪಸ್ ಕೊಟ್ಟಿರೋದ್ರಿಂದ ಏನ್ ಮೆಸೇಜ್ ಪಾಸ್ ಆಗಿದೆ ಸರ್ ನಿಮ್ಮ ಹೋರಾಟ? ನಾ ತಪ್ಪು ಮಾಡಿದ್ನಿ ತಗೊಳ್ಳಿ ಅಂತ ಹೇಳಿಲ್ಲ ಅವರು. ಶಿ ಹಸ್ ನೆವರ್ ಸೆಡ್ ನಾ ತಪ್ಪು ಮಾಡ್ಬಿಟ್ಟೆ ವಾಪಸ್ ತಗೊಳ್ಳಿ ಅಂತ. ನನಗೆ ಮನಸ್ಸಿಗೆ ಘಾಸಿ ಆಯ್ತು, ನೋವಾಯ್ತು. ಈ ತರ ಪೊಲಿಟಿಕಲ್ ನಮ್ಮ ಪತಿಯವರು 40 ಸಾರ್ವಜನಿಕರಲ್ಲಿ ಕಪ್ಪು ಚುಕ್ಕಿ ಇಲ್ಲ ಎಂದು ಅವರು ಈ ತರ ಒಂದು ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಯಾವುದೇ ಹಗರಣಗಳಲ್ಲಿ ಹಣಕಾಸಿನ ವಹಿವಾಟುಗಳ ಪಾಲ್ದಾರದವರಲ್ಲ. ಈ ತರ ಕಾನ್ಸ್ಪಿರಸಿ ಒಂದು ಪಿತೂರಿ ನಡೀತದೆ ಅನ್ನೋದು ಕಂಡು ನನಗೆ ನೋವಾಗಿ ನನಗೆ ವಾಪಸ್ಸು ಸರೆಂಡರ್ ಮಾಡಿದ್ದೀನಿ ಅಂತ ಅವ್ರು ಹೇಳಿದ್ದಾರೆ. ನಾನು ತಪ್ಪಾಗಿದೆ ಅಂತ ಹೇಳಿದಾರಾ? ಇದೇ ಪರಿಸ್ಥಿತಿಯಲ್ಲಿ ಯಡಿಯೂರಪ್ಪ ಮಕ್ಕಳು CSI
ವಾಪಸ್ ಮಾಡಿದಾಗ್ಲೂ ಸಿದ್ದರಾಮಯ್ಯವರು ಇದೇ ಮಾತು ಹೇಳಿದ್ರು. ತಪ್ಪಿದಷ್ಟು ಮನೋಭಾವ ಕಾಡಿದೆ ಅವರಿಗೆ, ತಪ್ಪು ಒಪ್ಕೊಂಡಂಗ್ ಆಗ್ಲಿಲ್ವಾ ಇಲ್ಲಿ ದಟ್ ಕ್ವಶನ್ ಡಸ್ ನಾಟ್ ರೈಸ್. ತಪ್ಪಿತಸ್ಥರು ಅಂತ ಅವರು ಹೇಳೂ ಇಲ್ಲ, ನಾವು ತಪ್ಪು ಮಾಡಿದ ನಂತರ ಹೇಳಿಲ್ಲ. ನಾವೆಂದು ಆಸೆ ಪಟ್ಟವರಲ್ಲ, ಇದು ಬಯಸ್ತವರಲ್ಲ, ನಮ್ಮ ಜೀವನದ ಉದ್ದಕ್ಕೂ ಅಂತ ಹೇಳಿ ಸ್ಪಷ್ಟತೆಯಿಂದ ಹೇಳಿದ್ದಾರೆ. ದಟ್ ಕ್ವಶನ್ ಡಸ್ ನಾಟ್ ರೈಸ್. ಸರ್, ಕುಮಾರಸ್ವಾಮಿ ಹೇಳಿದ್ದಾರೆ ಸಿದ್ದರಾಮಯ್ಯ ಇರುವಂತ ರಾಮಕೃಷ್ಣ ನಗರದ ಕೆಟಿ ಏನು ಟಿಕೆ ಲೇಔಟ್ ಏನಿದೆಯಲ್ಲ ಅದು ಸಹ ಇದೇ ಅಕ್ರಮ ಆಗಿದೆ, ಅದನ್ನು ಸಹ ಬೇನಾಮಿ ತೆಗೆದುಕೊಂಡಿದ್ದಾರೆ. ಆ ಪ್ರಕರಣ ಸುಪ್ರೀಂ ಕೋರ್ಟ್ ನಲ್ಲಿ ಇತ್ಯರ್ಥ ಮಾಡಿಲ್ಲ ಅಂತ ಆರೋಪ ಮಾಡಿದ್ದಾರೆ. ಹೈಕೋರ್ಟು, ಸುಪ್ರೀಂ ಕೋರ್ಟು ಎಲ್ಲ ಸ್ಪಷ್ಟವಾಗಿ ತೀರ್ಮಾನ ಕೊಟ್ಟಿದ್ದಾವೆ. ಆ ವಿಜಯನಗರ ಲೇಔಟಲ್ಲಿ ಕಟ್ಟಿದ ಮನೆ ಅದಷ್ಟಕ್ಕೂ ಅದು ದಲಿತರ ಜಮೀನು ಅಲ್ಲ, ಅದು ಬ್ಯಾಕ್ವರ್ಡ್ ಕ್ಲಾಸ್ ಅವರು ಅವ್ರ ಜಮೀನನ್ನು ಕೊಟ್ಟಿರೋವಂಥದ್ದು. ಇದ್ರ ವಿರುದ್ಧ ಹೈಕೋರ್ಟ್ಗೆ ಹೋದ್ರು, ಸುಪ್ರೀಂ, ಎರಡೂ ಕೋರ್ಟ್ಗಳಲ್ಲೂ ಅದು ವಜಾ ಆಗಿದೆ. ಇಲ್ಲಿರೋದು ಯಾಕೆ ಹೇಳ್ತೀರಿ? ಪಂಜಾಬ್ ಅಂಡ್ ಹರಿಯಾಣ ಹೈಕೋರ್ಟ್ ಅಲ್ಲಿ ಒಂದು ವಾರದಿಂದ ಹೇಳಿದ್ದಾರೆ ವಿ ಶುಡ್ ಕ್ಲೋಸ್ ಇಡಿ ಅಂತ, ಮೇ ಬಿ 1 week back. And also Supreme Court slapped on the face of ED the way it is proceeding. ನೋಡೋಣ ಯಾವ ಪ್ಯಾರಾಮೀಟರ್ ಅಲ್ಲಿ ಅವರು ಐ ಕ್ಯಾನ್ ಕಾಲ್ FIR, ಲೋಕಾಯುಕ್ತ ಇದ್ರೆ FIR ಅಂತ ಕೇಳ್ತಾರೆ. ಯಾವ ಇನ್ವೆಸ್ಟಿಗೇಷನ್ ಯಾವ ತರ ಮಾಡ್ತಾರೆ ಅಂತ ಟು ಕನ್ಸಲ್ಟ್ ಲೀಗಲ್ ಎಕ್ಸ್ಪರ್ಟ್ಸ್. ಬಿಜೆಪಿ ಹೇಳ್ತಿದ್ದಾರೆ ಸರ್, ಹರಿಯಾಣ ಮತ್ತು ದಿಲ್ಲಿ ಆದ್ಮೇಲೆ ಕರ್ನಾಟಕದಲ್ಲಿ ಮುಖ್ಯಮಂತ್ರಿಗಳು ಹೋಗ್ಬೇಕಾಗತ್ತೆ ಅಂತ ಆರೋಪ ಮಾಡ್ತಿದ್ದಾರೆ ಬಿಜೆಪಿ ಅವರಿಗೆ, JDS ಅವರಿಗೆ ಅರ್ಜೆಂಟ್ ಇದೆ. 2018ರಲ್ಲಿ ಮತ್ತು 2008ರಲ್ಲಿ ಇಬ್ಬರಿಗೂ ಮ್ಯಾಂಡೇಟ್ ಕೊಟ್ಟಿರಲಿಲ್ಲ. ಮ್ಯಾಂಡೇಟ್ ಇಲ್ದಿದ್ದವರು ಡೆಮಾಕ್ರಸಿ, ಕಾನ್ಸ್ಟಿಟ್ಯೂಷನ್ ಮೇಲೆ ನಂಬಿಕೆ ಸರ್ಕಾರ ಮಾಡಿದ್ರು. ಅಂಥದ್ದೇ ಪ್ರಯತ್ನ ಇದೊಂದು ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ. ಈ ಸಾರಿ ನೇರವಾಗಿ ಹೈಕಮಾಂಡೇ ರಾಜಭವನ್ ಮುಖಾಂತರ ಆಟ ಆಡ್ತಾ ಇದೆ. ನಿನ್ನೆ ಸಿಎಂ ಕೂಡ ಸಭೆ ಮಾಡಿದ್ರು ಕಾನೂನು, ನೀವು ಕೂಡ ಏನು ಅಲ್ಲ, ಕಾನೂನಲ್ಲಿ ಏನ್ ಚರ್ಚೆ ಮಾಡ್ಬೇಕು ಅಂತ ನಿಮ್ಗೆ ಹೇಳಕ್ಕಾದ? ಏನ್ ಚರ್ಚೆ ಮಾಡಿದ್ವಿ ಅಂದ್ರೆ ಅದು ಇದ್ದೇ ಇರುತ್ತಲ್ಲ, ಅಧೈರ್ಯ ಪಡುವಂಥದ್ದು ಏನಿದೆ? ನಮ್ಮ ದೇಶದ ನೆಲದ ಕಾನೂನು ಮೇಲೆ ನಮಗೆ ಗೌರವ ಇದೆ, ನ್ಯಾಯಾಲಯದ ಮೇಲೆ ಗೌರವ ಇದೆ. ಕಾನೂನಾತ್ಮಕ ಹೋರಾಟಗಳು ಎಲ್ಲ ಹಂತದಲ್ಲೂ ಇದ್ದೇ ಇದ್ದಾವೆ. ಯಾವ ಮಾರ್ಗದಲ್ಲಿ ಯಾವ ಇದರಲ್ಲಿ ಮಾಡಬೇಕು ಕಾನೂನು ಸಲಹೆ ತಗೊಂಡು ಮಾಡ್ತೀವಿ. ಸರ್, ರಾಜ್ಯಪಾಲರ ಅರ್ಜಿಯನ್ನು ನೀವು ಮತ್ತೆ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಹೋಗಲಿಲ್ಲ. ಲೋಕಾಯುಕ್ತ ಈಗ ಇಡೀ FIR ದಾಖಲಾಗಿದೆ, ಈಗ ಅದನ್ನ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ ಹೋಗ್ತೀರಾ? ಯಾವ ಬಗ್ಗೆ ನೀವು FIR ಅನ್ನ ಮತ್ತೆ ಸ್ಕ್ವಾಶ್ ಮಾಡಿ ಅಂತ ನಾವು ಲೀಗಲ್ ಆಗಿ ಒಪ್ಪಿಕೊಂಡ ಲೀಗಲ್ ಆಗಿ ಏನ್ ಮಾಡ್ಬೇಕು ಅದು ಮಾಡ್ತೀವಿ. ಅದನ್ನ ನಿಮ್ಗೆ ಹೇಳೋ ಅಗತ್ಯ ಇಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.